ಇನ್ನು ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದು ಕಡೆ ಕೇಸ್ ಕ್ಲಿಯರ್ ನೆಪದಲ್ಲಿ ಯುವತಿಯೊಂದಿಗೆ ಲವ್ ಡಬ್ಬಿ ನಡೆಸ್ಬಿಟ್ರ. ಹಾಗಾದ್ರೆ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಆರೋಪಗಳ ಸುರಿಮಳೆ ಸ್ವಾಮಿ. ಪರಿಚಿತರಿಗೆ ಹಣ ನೀಡಿ ಮೋಸ ಹೋಗಿದ್ದಂತ ಸಂತ್ರಸ್ತೆ ದೂರು ನೀಡಲು ಡಿಜೆ ಹಳ್ಳಿ ಠಾಣೆಗೆ ಬಂದಂತ ಸಂದರ್ಭದಲ್ಲಿ ಪರಿಚಯ ಆಗುತ್ತೆ. ಆ ಪರಿಚಯ ಸ್ನೇಹವಾಗಿ ಬೆಳೆಯುತ್ತೆ. ಸ್ನೇಹವಾಗಿ ಅದು ಬೇರೆ ರೀತಿಯಾಗಿ ಪಡೆದುಕೊಂಡ್ಬಿಡುತ್ತೆ. ಬೇರೆ ಬೇರೆ ರೀತಿಯಾಗಿ ಆರೋಪಗಳು ಬರುತ್ತೆ. ಎಸ್ ರೋಶ್ನಿ, ಎಸ್ ನೋಡಿ, ಏನ್ ಹೇಳೋದು ಇಂಥವ್ರಿಗೆ ಇಷ್ಟೊತ್ತು ಅಲ್ವಾ? ಏನ್ ಹೇಳೋದು, ಎಷ್ಟು ಉಗಿದ್ರು ಇಂಥವ್ರಿಗೆ ಬುದ್ಧಿ ಬರಲ್ಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ನಾವು ಹೇಳಿದ್ದೀವಿ. ಇನ್ ಮುಂದಿನ ದಿನಗಳಲ್ಲಿ ಇಂತ ಒಂದು ಕೇಸ್ಗಳು ಬಂದಾಗ ಅಥವಾ ನೆಕ್ಸ್ಟ್ ಯಾವುದೇ ರೀತಿಯಾದಂತ ಇಂತ ಕೇಸ್ಗಳು ಮಾತ್ರ ಬರಬಾರ್ದಪ್ಪ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಓಕೆ, ಹುಡುಗಿದು ತಪ್ಪಿದೆ, ಅವಳದು ತಪ್ಪಿದೆ ಬಿಡಿ, ಅವಳೇನ್ ಇಬ್ರದು ಅಷ್ಟೇ ಇದೆ, ಅಷ್ಟೇ ಪಾಲಲ್ಲಿ ತಪ್ಪು ಮಾಡಿದ್ದಾರೆ, ಇಬ್ರದು ಅಷ್ಟೇ. ಆದ್ರೂ ಇವ್ರ ವಯಸ್ಸಿಗೆ ಇವ್ರ ಹುದ್ದೆಗೆ ಏನ್ ಮಾಡ್ಬೇಕಿತ್ತು, ಏನ್ ಮಾಡ್ತಿದ್ದಾರೆ, ಯಾವ ಕಡೆ ಹೋಗ್ತಾ ಇದೆ. ಒಂದು ಕಡೆ ಆ ಗಂಡ ಹೆಂಡತಿ ಏನೋ ಜಗಳ ಆಡ್ಕೊಂಡು ಅಥವಾ ಅವ್ರೇನೋ ಬೇರೆ ಕಡೆ ಸಂಬಂಧ ಇಟ್ಕೊಂಡು ಅವ್ರನ್ನ ಅವ್ರು ಕೊಲೆ ಮಾಡ್ತಾರೆ, ಇವ್ರನ್ನ ಇವ್ರು ಕೊಲೆ ಮಾಡ್ತಾರೆ. ಈ ಕೇಸ್ಗಳು ಡೈಲಿ ನೋಡ್ತಾ ಇದೀವಿ, ಡೈಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಇವಾಗ ಇದೊಂದು ಕಡಿಮೆ ಇತ್ತು ಅಂತೇಳಿ ಇವಾಗ ಪೊಲೀಸ್ ಅವ್ರ ಕೇಸ್ ಬರ್ತಾ ಇರೋದು. ಇದೆಲ್ಲ ನೋಡ್ತಾ ಇದ್ರೆ ಕೆಲವೊಬ್ರು ಪೊಲೀಸರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿರೋರು ಇದಾರೆ ಸಿರಾಜ್. ಎಲ್ಲಾ ಪೊಲೀಸರು ಕೆಟ್ಟವರು ಅಂತ ನಾವ್ ಹೇಳಕ್ಕೆ ಆಗೋದಿಲ್ಲ. ಎಂತೆಂತ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ. ಅದನ್ನ ನೆನ್ಸ್ಕೊಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ, ಪ್ರೌಡ್ ಆಗುತ್ತೆ. ನಿಜವಾಗ ಕೆಲವೊಂದು ಕೇಸ್ಗಳು ತುಂಬಾ ಚೆನ್ನಾಗಿ ಸಾಲ್ವ್ ಮಾಡಿದ್ದಾರೆ. ಆದ್ರೆ ಕೆಲವೊಂದು ಕೇಸ್ಗಳಲ್ಲಿ ಈಗ್ಲೂ ಕೂಡ ಅದು ಹಿಂದಿದ್ದಾರೆ ಬಿಡಿ, ಈಗ್ಲೂ ಕೂಡ ಹಂಗೆ ಉಳ್ಕೊಂಡಿದೆ. ನಮ್ಮ ಕರ್ನಾಟಕದಲ್ಲೇ ಇರ್ಬೋದು ಅದು. ಆಮೇಲೆ ಇಂಥ ಕೇಸ್ಗಳು ಬಂದಾಗ ಈ ತರ ಆದಾಗ ಪೊಲೀಸ್ ಅವರೇ ಇದನ್ನ ಮಾಡ್ತಿದ್ದಾರೆ ಅಂತಂದ್ರೆ ನಾವೇ ಈ ತರ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಇನ್ನು ಜನದ ಮೇಲೆ ಜನ ಏನ್ ಯೋಚನೆ ಮಾಡ್ತಾ ಇರ್ಬೋದು, ಅವ್ರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಬೀಳುತ್ತೆ. ಅಥವಾ ಯುವಕರು ಯುವತಿಯರು ನೋಡ್ತಾರಲ್ಲ, ಯಂಗ್ಸ್ಟರ್ಸ್, ವಿಶೇಷವಾಗಿ ಯಂಗ್ಸ್ಟರ್ಸ್ ಮೈಂಡ್ ಅಲ್ಲಿ ಏನಿರುತ್ತೆ ಹೇಳಿ, ಪೊಲೀಸರು ಅಂತಂದ್ರೆ ಅದೊಂಥರ ಗತ್ತು, ಅದೊಂಥರ ನಿಜವಾಗ್ಲೂ ನಾನು ಒಂದಿನ ಪೊಲೀಸ್ ಆಗ್ಬೇಕಪ್ಪ ಅನ್ನೋ ಒಂದು ಆಸೆ ಇರ್ಬೇಕು. ಆಸೆ ಬರುತ್ತೆ ಅವರಿಗೆ, ಆತರ ಒಂದು ಇನ್ಸ್ಪೈರ್ ಆಗಿರ್ತಾರೆ, ಕನ್ಸ್ ಕಂಡ್ಕೊಂಡ್ಬಿಟ್ಟಿರ್ತಾರೆ ನಾನು ಪೊಲೀಸೇ ಆಗ್ತೀನಿ ಅಂತ. ಈ ತರ ಪೊಲೀಸ್ ಆಗ್ಬೇಕು ಅಂತ ಗೊತ್ತಾದ್ರೆ ಅವರಿಗೆ, ಅಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ರೋಲ್ ಮಾಡಲ್ ಇದ್ದಾರೆ. ರೋಲ್ ಮಾಡಲ್ ಅಂತಂದ್ರೆ ಇಂಥ ಪೊಲೀಸ್ ಅಧಿಕಾರಿ ಇರ್ಬೇಕಪ್ಪ, ಧೀಮಂತ ನಾಯಕ, ದಿಟ್ಟ ನಾಯಕ, ಹೆಮ್ಮೆಯ ನಾಯಕ. ಬೆಳೆದ್ರೆ ಇವನಂತ ಬೆಳಿಬೇಕು, ಮಾಡಿದ್ರೆ ಇವನಂತ ಹೆಸರು ಮಾಡಬೇಕು, ಬೆಳೆದ್ರೆ ಇವನ ಆದರ್ಶಗಳ ನಮ್ಮ ಮೈಗೂಡಿಸ್ಬೇಕು ಅಂತ ಅದೆಷ್ಟೋ ಯುವಕ ಯುವತಿಯರು ಧಾರವಾಡ, ಬೆಳಗಾವಿ, ವಿಜಯಪುರ ಆ ಭಾಗದಲ್ಲಿ ಈ ಭಾಗದಲ್ಲಿ ಕರ್ನಾಟಕದಾದ್ಯಂತ ಅದೆಷ್ಟೋ ಯುವಕರು ಪೊಲೀಸ್ ಆಗಬೇಕು, ಒಂದು ಸಾರಿ ನನ್ನ ಮೈ ಮೇಲೆ ಕಾಕಿ ಬೀಳಿ ಅಂತ ಕಾಯ್ತಾ ಇದ್ದಾರೆ, ತುಡಿತಾ ಇದ್ದಾರೆ. ಯಾಕಂದ್ರೆ ಈ ಇಲಾಖೆಯಲ್ಲಿ ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಒಂದ್ ಕಡೆ ಉದ್ಯೋಗ ಕೂಡ ಕೊಡುವಂತ ಕೆಲಸ ಆಗ್ತಾ ಇಲ್ಲ ಈ ಸರ್ಕಾರದಿಂದ. ನಾಚಿಕೆಗೇಡಿ ಸರ್ಕಾರ ರೀ. ಅದೆಷ್ಟೋ ಉದ್ಯೋಗಗಳಾಗ್ತಾ ಇಲ್ಲ. ಸರಿಯಾಗಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಎಕ್ಸಾಮ್ ಅನ್ನ ಬರೆದು ಒಂದ್ ಕಡೆ ಪಾಸ್ ಆಗಬೇಕು, ನಾನು ಕೂಡ ತಂದೆ ತಾಯಿಗಳನ್ನ ಸಾಕಬೇಕು ಅಂತ ಅದೆಷ್ಟೋ ಯುವಕ ಯುವತಿಯರು ಈಗಲೂ ಕೂಡ ಹಾಸ್ಟೆಲ್ ನಲ್ಲಿ ಬದುಕೊಂಡು, ಒಂದು ಕಡೆ PGಯಲ್ಲಿ ಬದುಕೊಂಡು, ಒಂದ್ ಕಡೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತು ಏನೂ ಕೂಡ ಆಗ್ತಾ ಇಲ್ಲ. ಯಾಕೆ? ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಒಂದು ಆಸೆ, ಮೈ ಮೇಲೆ ಒಂದ್ ಕಡೆ ಕಾಕಿ ಬೆಳಬೇಕು ಅಂತ ಆಸೆ, ಆ ಕಾರ್ ಮೇಲೆ ಒಂದಿಷ್ಟು ಆ ಲೈಟ್ ಹಚ್ಕೊಂಡು ಓಡಾಡಬೇಕು ಅನ್ನೋ ಒಂದು ಆಸೆ. ಆದ್ರೆ ಇಂಥ ಪೊಲೀಸ್ ಅಧಿಕಾರಿಗಳನ್ನ ನೋಡಿದ್ರೆ ಯಾವದೂ ಕೂಡ ಬೇಡಪ್ಪ ಸ್ವಾಮಿ. ಒಂದು ಕಡೆ ಅಧಿಕಾರದ ದುರ್ಬಳಕೆನೋ ಅಥವಾ ಏನು ದುಡ್ಡಿನ ವ್ಯಾಮೋಹನೋ ಗೊತ್ತಿಲ್ಲ, ಅಥವಾ ಈ ರೀತಿಯಾಗಿ ಚಪಲ ಚೆನ್ನಿಗರಾಯರಂತೆ ಈ ರೀತಿಯಾಗಿ ವರ್ತಿಸಿದ್ರೋ ಗೊತ್ತಿಲ್ಲ. ಬಟ್ ತನಿಖೆ ನಡೀತಾ ಇದೆ. ತನಿಖೆ ಮಧ್ಯದಲ್ಲಿ ಒಂದು ಕಡೆ ನಮಗೆ ಅನುಮಾನ ಬರ್ತಾ ಇರುವಂತದ್ದು ಏನು ಗೊತ್ತಪ್ಪ, ಏನ್ರಿ ತನಿಖೆ ಆಗುತ್ತೆ, ಹೌದಪ್ಪ ಇವ್ರು ಹಂಗ್ ಮಾಡಿದ್ರು, ಒಂದು ಕಡೆ ಇಲ್ಲೂ ಕೂಡ ಹನಿ ಟ್ರಾಪ್ಗೆ ಒಳಗಾಗ್ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನಮ್ಮೆಲ್ರಿಗೂ ಕೂಡ. ಏನು ಒಂದು ಕಡೆ ಇವ್ರನ್ನ ಕೂಡ ಕೆಳಗಿಳಿಸ್ಬೇಕು, ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಎಲ್ಲಿ ಹನಿ ಟ್ರಾಪ್ ಮಾಡ್ಬಿಟ್ರ ಅಂತ ಅನುಮಾನ. ಈಗ ಮತ್ತೊಂದು ಕಡೆ ನೋಡಿ, ದೂರು ದಾಖಲಿಸಿಕೊಂಡಿದ್ದ ಇನ್ಸ್ಪೆಕ್ಟರ್ ಸುನೀಲ್ ಸಮಸ್ಯೆ ಬಗೆಹರಿಸಿದ್ದಾಗಿ ಹೇಳಿದ್ದ ಇನ್ಸ್ಪೆಕ್ಟರ್ ಸುನೀಲ್ ಯುವತಿ ನಂಬರ್ ಪಡೆದು ಸ್ನೇಹ ಸಂಪಾದಿಸಿದ್ದ ಇನ್ಸ್ಪೆಕ್ಟರ್ ನಿತ್ಯ ಚಾಟ್ ಮಾಡುತ್ತಾ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡಿದ್ದಂತ ಈತನೇ ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಯುವತಿಯ ಜೊತೆ ಲವ್ವಿ ದೈಹಿಕವಾಗಿ ಬಳಸಿಕೊಂಡು ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದ. ಈ ಹಿಂದೆ ಬೇರೊಬ್ಬನನ್ನ ಪ್ರೀತಿಸಿ ಬ್ರೇಕಪ್ ಆಗಿದ್ದ ಯುವತಿ ಈ ವಿಚಾರಗಳನ್ನ ಎಲ್ಲ ಸುನೀಲ್ ಹತ್ರ ಹೇಳ್ಕೊಂಡಿದ್ಲು. ನನ್ ಬ್ರೇಕಪ್ ಆಗುತ್ತೆ, ನನ್ನ ಎಕ್ಸ್ ನೆನಪಾಗ್ತಿದ್ದಾನೆ ಅಂತ ಹೇಳಿ ಆ ಒಂದು ಚಾಟಿಂಗ್ಸ್ ಅಲ್ಲಿ ಮೆನ್ಷನ್ ಇದೆ ಎಲ್ಲವೂ ಕೂಡ.
ಹಾಗಾಗಿ ದೂರನ್ನ ದಾಖಲಿಸಿಕೊಂಡಿದ್ದ ಇನ್ಸ್ಪೆಕ್ಟರ್ ಸುನೀಲ್ ಅವರೇ ಈ ಒಂದು ದೂರನ್ನ ದಾಖಲಿಸಿಕೊಂಡಿರ್ತಾರೆ. ತದನಂತರ ಪರಿಚಯ ಆಗುತ್ತೆ, ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ನಂಬರ್ ಎಕ್ಸ್ಚೇಂಜ್ ಆದ ನಂತರ ಡೈಲಿ ಮಾರ್ನಿಂಗ್ ಟು ನೈಟ್ ನೀವು ಹೇಳಿದ್ರಲ್ಲ ಆ ತರ ಚಾಟಿಂಗು ಮೆಸೇಜು ಎಲ್ಲವೂ ಶುರುವಾಗುತ್ತೆ. ಆ ಟೈಮಲ್ಲಿ ಈಕೆ ಹೇಳಿರ್ತಾಳೆ ನಂದು ಬ್ರೇಕಪ್ ಆಗಿದೆ. ಆ ಚಾಟಿಂಗ್ ಅಲ್ಲಿ ನೋಡಿದ್ದೀನಿ, ನನ್ ಬ್ರೇಕಪ್ ಆಗಿದೆ. ಚಿನ್ನು, ಐ ವಾಂಟ್ ಯು, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ, ತುಂಬಾ ಬೇಜಾರಾಗ್ತಾ ಇದೆ, ನೀನ್ ಇಲ್ದೆ ನಾನು ಬದುಕಲ್ಲ ಅನ್ನುವಂತ. ಅಂದ್ರೆ ಈ ಲೈಲಾ ಮಜ್ನು ಪ್ರೀತಿ ನೋಡಿದ್ವಿ ಸ್ವಾಮಿ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಎಲ್ಲ ಬಿಡಿ, ಇದು ಬೇರೆ ಬಿಡಿ. ಇದು ಪ್ರೀತಿಯನ್ನ ಕೇಳಕ್ಕಾಗಲ್ಲ. ರೋಶ್ನಿ, ಈ ಚಿನ್ನು ನನ್ನ ಮುದ್ದು, ನನ್ನ ಬಂಗಾರ, ಈ ಚಿನ್ನು ಚಿನ್ನು ಅಂತ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ನೋಡಿರ್ಬಹುದು. ಈ ಲೈಲಾ ಮಂಜು ಅವರ ವಿಚಾರ ಬಗ್ಗೆ ನನ್ನ ಚಿನ್ನು, ನನ್ನ ಬಂಗಾರ, ನನ್ನ ಮುದ್ದು, ನನ್ನ ಬಂದ್ಬಿಡೆ, ನಾವು ಸಂಸಾರ ಮಾಡೋಣ ಅಂತ ಅವ್ರಂತಾರೆ. ಇಲ್ಲಿ ಬೇಕಾದ್ರೆ ಚಿನ್ನು ಹೇಗಿದ್ಯಾ ಚಿನ್ನು, ಊಟ ಆಯ್ತಾ, ಟಿಫನ್ ಆಯ್ತಾ, ಕಾಫಿ ಆಯ್ತಾ? ಅರೆ ಸ್ವಾಮಿ, ಸರಿ ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದ್ರೆ ಇಷ್ಟೆಲ್ಲ ಬೇಕಾಗಿತ್ತ ಸ್ವಾಮಿ? ಒಂದು ನಮಗೆ ಈಗ ಈ ಒಂದು 5ನೇ ಬ್ರೇಕಿಂಗ್ ಇದೆ, ಅದು ಕೂಡ ಒಂದಿಷ್ಟು ಗಮನಿಸೋಣ. ಈ 5ನೇ ಬ್ರೇಕಿಂಗ್ ಒಂದ್ಸರಿ ಪ್ಲೇ ಮಾಡಿಬಿಡಿ. ಯಾಕೆ ಅಂತಂದ್ರೆ ಈಗ ಮೂರು ಬಾರಿ ಲೈಂಗಿಕ ಕ್ರಿಯೆ ಮಾಡಿದಂತಹ ಸಂದರ್ಭದಲ್ಲಿ ಯುವತಿಗೆ ಗೊತ್ತಾಗ್ಲಿಲ್ವಾ, ಅರಿವಾಗ್ಲಿಲ್ವಾ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಮ್ಮ ಕಡೆ ತಪ್ಪಾಗ್ತಾ ಇದೆ, ಏನೂ ಕೂಡ ಗೊತ್ತಾಗ್ತಾ ಇಲ್ವಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೊದಲ ಬಾರಿ ಅತ್ಯಾಚಾರ ಮಾಡಿದಾಗ ದೂರು ಕೊಟ್ಟಿಲ್ವಾ? ಯಾಕೆ ಹಾಗಾದ್ರೆ? ಯಾಕೆ ಕೊಟ್ಟಿಲ್ರಿ? ನಿಮಗೂ ಕೂಡ ಏನಾದ್ರೂ ಏನಂತಾರಲ್ಲ, ಯುವತಿ ಪೊಲೀಸಪ್ಪನ ಜೊತೆ ಸಲುಗೆಯಿಂದಾಗಿ ಚಾಟಿಂಗ್ ಮಾಡಿದ್ದೆ ಯಾಕೆ ಹಾಗಾದ್ರೆ? ಯುವತಿ ಮೊದಲು ಪೊಲೀಸಪ್ಪನ ಜೊತೆ ಯಾಕೆ ಆಗಿ ಸಲುಗೆ ಬಳಸ್ಕೋಬೇಕು? ಬೇಡ ಆಗಿತ್ತು. ನೀವು ಹೋಗಿದ್ದ ಕೆಲಸ ಏನು? ನನಗೆ ಮೋಸ ಆಗಿದೆ ಸ್ವಾಮಿ, ನನಗೆ ಹಣ ಕೊಡಬೇಕಾದವರು ಹಣ ಕೊಟ್ಟಿಲ್ಲ, ನನಗೆ ಮೋಸ ಆಗಿದೆ, ಅದಷ್ಟೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಯಾಕಪ್ಪ ಪೊಲೀಸಪ್ಪನ ಜೊತೆ ಒಂದಿಷ್ಟು ಸಲುಗೆಯಿಂದ ಇರಬೇಕಾಗಿತ್ತು? ವರ್ಷದಲ್ಲಿ 3 ಬಾರಿ ನನಗೆ ಅತ್ಯಾಚಾರ ಮಾಡಿದ್ರು, ಹೋಟೆಲ್ಗೂ ಕರೆದ್ರು, ಮನೆ ಕರೆದ್ರು ಅಂತ ನೀವು ಆರೋಪ ಮಾಡ್ತೀರಾ ಅಂತಂದ್ರೆ ಏನ್ ನಿಮ್ಮ ಇದರ ಉದ್ದೇಶ? ಏನಿದರ ಉದ್ದೇಶ ಹಾಗಾದ್ರೆ? ಇವರನ್ನ ಹಿಂಗಾದ್ರೂ ಮಾಡಿ ಪೊಲೀಸಪ್ಪನ ಮರ್ಯಾದೆ ಕಳಿಬೇಕು, ಪೊಲೀಸಪ್ಪನ ಸಂಸಾರ ಚೆನ್ನಾಗಿ ನಡೀತಾ ಇದೆ, ಹಿಂಗಾದ್ರೂ ಮಾಡಿ ಈ ಅಪ್ಪನನ್ನ ಕೆಳಗಿಳಿಸಿ, ಅಧಿಕಾರದಿಂದ ಇಳಿಸಿ, ಮಾನ ಮರ್ಯಾದೆ ತೆಗೆದು ಬಿಡಬೇಕು ಅನ್ನುವಂಥದ್ದು ಏನಾದ್ರೂ ಇತ್ತಾ? ಯುವತಿ ಮೊದಲು ಪೊಲೀಸಪ್ಪನ ಜೊತೆ ಯಾಕ್ರಿ ಸಲಿಗೆ ಆಗಿ ಬಳಸ್ಕೋಬೇಕು? ನೋಡಿ, ಶಿಸ್ತಿನ ಇಲಾಖೆಯಲ್ಲಿ ಸುಂದರಿಯಂತಿಗೆ ಸರಸಾಡಿ ಒಂದ್ ಕಡೆ ಸಿಕ್ಕಾಕೊಂಡ್ಬಿಟ್ಟಲ್ಲ ಸುನಿಲ್ನ ಕತೆ ಕೇಳಕ್ ಹೋಗ್ಬೇಡಿ. ಪಾಪ ವಿಲ ಒದ್ದಾಡುವಂತ ಕೆಲಸ ಆಗ್ತಾ ಇದೆ. ನಿಜಕ್ಕೂ ಕೂಡ DJ ಹಳ್ಳಿ ಪೊಲೀಸ್ ಠಾಣೆ ಅಧಿಕಾರಿ ಕಾಮಂದನ ಆಗ್ಬಿಟ್ನಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಿಗೆ ಇದೇ ರೀತಿ ಆದಂಥ ಪ್ರಶ್ನೆ ಮೂಡ್ತಾ ಇದ್ದಾರೆ. ಒಂದು ಕಡೆ ಸಂತ್ರಸ್ತೆ ಪರವಾಗಿಯೂ ಕೂಡ ಇಲ್ಲ, ಒಂದು ಕಡೆ ಇಲ್ಲಿ ಸುನಿಲ್ನ ಪರವಾಗಿಯೂ ಅಲ್ಲ. ನಾವು ಇಲಾಖೆ ಪರವಾಗಿರಬೇಕು. ಇಲಾಖೆ ನಮ್ಮದು. ಯಾಕೆ ಅಂತಂದ್ರೆ ಯಾರೋ ಒಬ್ರು ಮಾಡಿದ ಕಾರಣಕ್ಕಾಗಿ ನಾವು ಇಲಾಖೆಯನ್ನ ದೂಷಿಸುವುದು ಸರಿಯಲ್ಲ. ಇಲಾಖೆ ಬಹಳಷ್ಟು ಅದ್ಭುತವಾದಂಥ ಅಧಿಕಾರಿಗಳಿದ್ದಾರೆ, ಹೆಮ್ಮೆಯ ಅಧಿಕಾರಿಗಳಿದ್ದಾರೆ. ಅವರೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ, ಶ್ಲಾಘನೆ ಅನಿಸುತ್ತೆ. ಆದರೆ ಇಂಥ ಕೀಟಗಳು ಇರ್ತಾವಲ್ಲ ಕೆಲವೊಂದಿಷ್ಟು, ಅವ್ರಿಗೇನೂ ಕೂಡ ಮಾಡೋಕ್ಕಾಗೋದಿಲ್ಲ. ಮತ್ತೊಂದು ಕಡೆ ಈ ಅಧಿಕಾರಿ ವಿರುದ್ಧ ಷಡ್ಯಂತ್ರ ನಡೆದೋಗ್ಬಿಡ್ತು, ಹಂಗೆ ನಡೆದೋಗ್ಬಿಡ್ತು, ಹಿಂಗೆ ನಡೆದೋಗ್ಬಿಡ್ತು ಅಂತ ಮಾತಾಡ್ಕೊಳ್ತಿದ್ದಾರೆ. ಅದು ಏನಿದೆ ತನಿಖೆ ಆಗಬೇಕು. ಬೇಡವಾ ಈ ಠಾಣೆಯಲ್ಲಿ ದೂರು ಕೊಡಬೇಕಾಗಿತ್ತು, DJ ಹಳ್ಳಿ ಪೊಲೀಸ್ ಠಾಣೆಯಲ್ಲೇ ದೂರು ಕೊಡಬೇಕಾಗಿತ್ತಪ್ಪ. ಯಾಕೆ ಐಚಿ ಅವರಿಗೆ ಬಂದ್ ಕಡೆ ದೂರು ಕೊಟ್ಟರು? ದೂರು ಕೊಡೋದಲ್ಲ, FIR ಮಾಡಿಸ್ಬೇಕಾಗಿತ್ತು. FIR ಬೇರೆ ಠಾಣೆಯಲ್ಲಿ FIR ಮಾಡಿಸ್ಬೇಕಾಗಿತ್ತು. ಈಗ ಒಂದು ಅನುಮಾನ ಏನು ಗೊತ್ತಾ, ಈ ಇಲಾಖೆ ಮೇಲೆ ಒಂದಿಷ್ಟು ಕಳಂಕ ಬಂದಿದೆ, ಆ ಠಾಣೆ ಮೇಲೆ ಇನ್ಸ್ಪೆಕ್ಟರ್ ಮೇಲೆ ಕಳಂಕ ಬಂದಿದೆ ಅಂತಂದ್ರೆ ಆ ಕಳಂಕ ತೆಗೆಯುವಂಥ ಕೆಲಸ ಯಾರ್ದು? ಇಲಾಖೆದಲ್ವಾ, ಅಲ್ಲಿರುವಂಥ ಅಧಿಕಾರಿಗಳದಲ್ವಾ? ಅವರೆಲ್ಲರೂ ಕೂಡ ಸೇರ್ಕೊಂಡು ಒಂದಿಷ್ಟು ನಮ್ಮ ಇಲಾಖೆ ಮೇಲೆ ಕಳಂಕ ಬಂದ್ಬಿಟ್ಟಿದ್ದಾರೆ, ಈ ರೀತಿಯಾಗಿ ಒಂದಿಷ್ಟು ಸಂತ್ರಸ್ತೆ ಒಂದಿಷ್ಟು ಆರೋಪವನ್ನು ಮಾಡಿದ್ದಾರೆ. ಇದು ನಿಜಾನ ಸತ್ಯನ ಸುಳ್ಳ ಅನ್ನುವಂಥದ್ದು ಗೊತ್ತಾಗಬೇಕಲ್ವಾ? ಆ ಯುವತಿ ಏನೋ ಸಂತ್ರಸ್ತೆ ಏನೋ ಸಂಪೂರ್ಣವಾಗಿ ವಿಚಾರಣೆ ಮಾಡಬೇಕು. ಆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಯಾರಿದ್ದಾರೆ ಇದರ ಹಿಂದೆ, ಯಾರಿದ್ದಾರೆ? ಷಡ್ಯಂತ್ರ ಮಾಡಿದ್ರ? ಒಂದು ಕಡೆ ಪೊಲೀಸ್ ಇಲಾಖೆಯನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತ ಈ ರೀತಿಯಾಗಿ ರೂಪಿಸಿದ್ರ? ಅದೆಲ್ಲವೂ ಕೂಡ ಮಾಡಬೇಕಾಗಿರುವಂಥದ್ದು ಯಾರು? ನೀವು. ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು, ಅದನ್ನೆಲ್ಲವೂ ಕೂಡ ಮಾಡಬೇಕು. ಹಾಗಾದ್ರೆ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ನಡೆದಿದ್ಯಾ ಷಡ್ಯಂತ್ರ? ಸಂತ್ರಸ್ತೆ ಯುವತಿಯನ್ನ ಮುಂದೆ ಇಟ್ಟು ಆಟ ಆಡಿದ್ರ? ಹಾಗಾದ್ರೆ DJ ಹಳ್ಳಿ ಠಾಣೆಯಲ್ಲಿ ತನ್ನದೇ ವರ್ಚಿಸಿಟ್ಟಿದ್ದ ಈ ಸುನೀಲ್ ಅಧಿಕಾರದಿಂದ ಕೆಳಗೆ ಇಳಿಸಲು ಮಾಡಿದ್ರ ಮಸಲತ್ತು? ಈ ಪ್ರಕರಣದಲ್ಲಿ ಇದೆಯಾ ದೊಡ್ಡ ಕುಳಗಳ ಕೈವಾಡ ಅನ್ನುವಂಥ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇಲ್ಲಿ ಸುನೀಲ್ ಹಿಂದೆ ಇದೆಯಾ ಕಾಣದ ಕೈಗಳ ಕೈವಾಡ? ಇಲಾಖೆಯಲ್ಲಿ ಸುನೀಲ್ ಮರ್ಯಾದೆ ತೆಗಿಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ರ? ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿದೆ ಇನ್ಸ್ಪೆಕ್ಟರ್ ಸುನೀಲ್. ಇದಕ್ಕೆಲ್ಲ ಅವರೇ ಉತ್ತರ ಕೊಡ್ಬೇಕು. ಅಂದ್ರೆ ನೋಡಿ, ಆ ಒಂದು ಠಾಣೆಯಲ್ಲಿ ತನ್ನದೇ ಆದಂತಹ ಒಂದು ವರ್ಚಸ್ಸು, ತನ್ನದೇ ಆದಂತಹ ಒಂದು ಗತ್ತು, ತನ್ನದೇ ಆದಂತಹ ಒಂದು
ಡಿಗ್ನಿಟಿಯನ್ನ ಮೇಂಟೈನ್ ಮಾಡ್ಕೊಂಡಿದ್ರು, ಒಳ್ಳೆ ಹೆಸರು ಮಾಡ್ಕೊಂಡಿದ್ರಂತೆ. ಹಾಗಾಗಿ ಬಹುಶಃ ಕಾಣದ ಕೈಗಳು ಎಲ್ಲವೂ ಸೇರಿದೆಲ್ಲವೂ ಪ್ಲಾನ್ ಮಾಡಿಕೊಂಡು ಇಷ್ಟೆಲ್ಲ ಷಡ್ಯಂತ್ರ ಮಾಡಿದ್ರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಫೈನಲಿ ಅದ್ ಏನೇ ಇರಲಿ ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಇದಕ್ಕೆಲ್ಲ ಅವರೇ ಉತ್ತರ ಕೊಡ್ಬೇಕಲ್ವಾ? ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಈಗ ಕಾರ್ಯಕ್ರಮ ಒಂದು ಕಡೆ ವೈಂಡ್ ಅಪ್ ಮಾಡುವಂತ ಸಮಯ. ಒಂದು ಏನಪ್ಪಾ ಅಂತಂದ್ರೆ, ಈಗ ಪೊಲೀಸ್ ಇಲಾಖೆ ಮೇಲೆ ಒಂದು ಕಡೆ ಅನುಮಾನ ಬಂದಿದೆ, ಪೊಲೀಸ್ ಇಲಾಖೆ ಮೇಲೆ ಒಂದು ಕಡೆ ಕಳಂಕ ಬಂದಿದೆ. ಆ ಕಳಂಕ ತೆಗೆಯುವಂತ ಕೆಲಸ ಯಾರು ಮಾಡಬೇಕಾಗಿರುವಂಥದ್ದು? ಪೊಲೀಸ್ ಇಲಾಖೆ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ಜವಾಬ್ದಾರಿ ಹೊತ್ತಿರುವಂತಹ ಅಧಿಕಾರಿಗಳು ಮಾಡಬೇಕಾಗಿರುವಂಥದ್ದು. ಇದರ ಹಿಂದೆ ಷಡ್ಯಂತ್ರ ನಡೆದಿದೆಯಾ, ಇದರ ಹಿಂದೆ ಪಿತೂರಿ ನಡೀತಿದೆಯಾ, ಅಥವಾ ಇದರ ಹಿಂದೆ ಕಾಣದ ಕೈಗಳ ಕೆಲಸ ನಡೀತಾ ಇದೆಯಾ, ಅದೆಲ್ಲವೂ ಕೂಡ ಮಾಡಬೇಕಾಗಿರುವಂಥದ್ದು ಯಾರು? ನಿಮ್ಮ ಜವಾಬ್ದಾರಿ. ನಿಮ್ಮ ಇಲಾಖೆ ಮೇಲೆ ಈ ರೀತಿಯಾಗಿ ಒಂದಿಷ್ಟು ಅನುಮಾನ ಬರ್ತಾ ಇದೆ, ಈ ರೀತಿಯಾಗಿ ಒಂದು ಕಳಂಕ ಬಂದಿದೆ ಅಂತಂದ್ರೆ ಆ ಕಳಂಕ ತೆಗೆಯುವಂತ ಕೆಲಸ ನಿಮ್ಮದು. ಅದು ಏನಿದೆ ನೋಡ್ಕೊಳ್ಳಿ ಒಂದ್ಸಾರಿ. ಆ ಇಲಾಖೆಗೆ ಇನ್ನೊಂದು ಸಾರಿ ಇಂಥ ಮನವಿ ಏನಪ್ಪಾ ಅಂತಂದ್ರೆ, ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರೋ ಈ ರೀತಿಯಾಗಿ ಕೈ ಕೆಲಸಕ್ಕೆ ಹಾಕ್ತಾ ಇದ್ರಲ್ಲ, ಅದು ಯಾವುದು ಕೂಡ ಮಾಡಕ್ ಹೋಗಬೇಡಿ, ಒಳ್ಳೇದಲ್ಲ. ನಿಮ್ಮ ಸಂಸಾರ ಹಾಳಾಗಿ ಹಳ್ಳ ಹಿಡಿದು ಹೋಗ್ಬಿಡುತ್ತೆ. ಬೇರೆಯವ್ರ ಜೀವನಕ್ಕೆ ನೀವು ಮಾದರಿ ಆಗ್ಬೇಕಾದವರು, ಬೇರೆಯವರಿಗೆ ಸ್ಟೋರಿಗಳಿಗೆ ಒಂದಿಷ್ಟು ಮಾದರಿ ಆಗ್ಬೇಡಿ ಅಂತ ಹೇಳ್ತಾ